ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಕೋಚ್ ಮಾಡಿದ್ದಾರೆ ಕೆಎಲ್ ರಾಹುಲ್‌ನ. ಸೊ ಈಗ ಹೇಗಿತ್ತು? ಕೆಎಲ್ ಹೇಗ್ ಡೆವಲಪ್ ಆಗಿದ್ದು ನೀವು ಇಫ್ ಯು ಕ್ಯಾನ್ ಜಸ್ಟ್ ಟೆಲ್ ಅಸ್? ನೋಡಿದ್ದು 12 ವರ್ಷ ಇದ್ದಾಗ KL ರಾಹುಲ್‌ನ. ಅವಾಗ ಅಂಡರ್ 13 ಮಂಗಳೂರು ಝೋನ್‌ಗೆ ಆಡಕ್ಕೆ ಬಂದಿದ್ರು. ಅವ್ರ ಕೋಚ್ ಬಂದು ಸ್ಯಾಮ್ಯುಯಲ್ ಜಯರಾಜ್ ಅಂತ. ಅವರೇ ಮೇನ್. ಅವರು ಆಮೇಲೆ ದೇವದಾಸ್ ಅಂತ ಇದ್ದಾರೆ. ಅವರಿಬ್ರು ಮಂಗಳೂರಲ್ಲಿ. ಅವ್ರು ನನಗೆ ಹೇಳ್ತಾ ಇದ್ರು ಅವಾಗ ಸೆಲೆಕ್ಟರ್ ಕೂಡ ಆಗಿದೆ. ಸೆಲೆಕ್ಟರ್ ಆಸ್ ವೆಲ್ ಆಸ್ ಕೋಚ್. ಆ ಟೈಮಲ್ಲಿ 2 ಪೊಸಿಷನ್ ಹೋಲ್ಡ್ ಮಾಡ್ಬೋದಾಗಿತ್ತು. ಸೊ ಈ ಥರ ಇದ್ದಾನೆ ಒಬ್ಬ ಹುಡುಗ ಅಂತ ಹೇಳಿದ್ರು ಸ್ಯಾಮ್ಯುಯಲ್ ಜಯರಾಜ್. ಸೊ ಅವಾಗ ಇವರು ಅಂಡರ್ 14 ಮಂಗಳೂರು ಝೋನ್ಗೆ ಆಡಿದ್ರು. ಮಂಗಳೂರು ಝೋನ್ಗೆ ಆಡಿದ್ರೆ ವೆರಿ ಫಸ್ಟ್ ಇಂಟರ್ ಝೋನ್ ಆಡುತ್ತೆ. 6 ಝೋನು, ಆಮೇಲೆ ಬೆಂಗಳೂರದು ಒಂದು 4 ಟೀಮು. ಈ ಥರ ಝೋನಲ್ ಮ್ಯಾಚಸಲ್ಲಿ ಮಂಗಳೂರು ಝೋನು ಸ್ಕೋರ್ಡ್. ನಮ್ಮ ಮ್ಯಾಚು KC ಬಿನಲ್ಲಿ ನಡೀತಾ ಇತ್ತು, ಇವ್ರದ್ದು ಟರ್ಫಲ್ಲಿ ನಡೀತಾ ಇತ್ತು ಮಂಗಳೂರು ಝೋನು. ಆಯಿತಾ, ಆವಾಗ ನಾನು ನೋಡಕ್ಕೆ ಬಂದೆ. 260 ಏನೋ ಆಲ್ ಔಟ್ ಆಗಿದ್ರು ಮಂಗಳೂರು ಝೋನು. ಸೊ ಈ ಹುಡುಗ ಬ್ರಿಲಿಯಂಟಾಗಿ ಆಡಿದ್ರು. ಎಷ್ಟು ರನ್ ನೋಡಿದೆ ಅಂದರೆ 210 205. ಸೊ ದಿಸ್ ವಾಸ್ ದ ಫಸ್ಟ್ ಇಂಪ್ರೆಷನ್ನು. ನೆಕ್ಸ್ಟು ಇವ್ರದ್ದು ಎಲ್ಲಿದೆ ಮ್ಯಾಚ್ ಅಂತ ನೋಡಿಕೊಂಡು ಹೋದೆ. ಆ ಮ್ಯಾಚೂ ಅಷ್ಟೇ ಮೇ ಬಿ 260 280 ಏನೋ ಹೊಡೆದ್ರು. ಅದರಲ್ಲಿ 205. ಏನು ಬೌಂಡ್ರೀಸ್ ಅಂದರೆ ಆ ಒಂದು ಆಲ್ ಅಲಾಂಗ್ ದ ಗ್ರೌಂಡ್ ಕವರ್ ಡ್ರೈವು. ಈಗಲೂ ಚಿಕ್ಕ ಹುಡುಗ ಇದ್ದಾಗ ಹೆಂಗೆ ಹೊಡಿತಾ ಈಗಲೂ ಹಂಗೆ ಹೊಡಿತಾ, ಏನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಲಾಸ್ಟ್ ಬಾಲ್ ಸಿಂಗಲ್ ತೊಳೋದು, ಯಾಕೆಂದರೆ 2 ಕಡೆನೂ ಬ್ಯಾಟಿಂಗ್ ಆಡಬೇಕು, ಇಲ್ಲಾಂದ್ರೆ ಔಟ್ ಆಗಿಬಿಡ್ತಾರೆ. ಕರೆಕ್ಟ್. ಆ ಥರ 90 ಓವರ್ಸ್ ಇರೋದು ಒಂದು ಸೈಡ್ಗೆ. ಆ 90 ಓವರ್ಸಲ್ಲಿ ಮ್ಯಾಕ್ಸಿಮಮ್ ಇವೇ ಬ್ಯಾಟಿಂಗ್ ಆಡ್ಬಿಟ್ಟು ಆ ಥರ ಅದು ಫಸ್ಟ್ ಇಂಪ್ರೆಷನ್ ನನಗೆ. ಸೊ ಅದಾದಮೇಲೆ ಅಫ್ಕೋರ್ಸ್ ಸ್ಟೇಟ್ ಟೀಮಿಗೆ ಬಂದು ಈ ವಾಸ್ ದ ಕ್ಯಾಪ್ಟನ್. ಈ ವಾಸ್ ದ ವಿಕೆಟ್ ಕೀಪರ್ ಕ್ಯಾಪ್ಟನ್. ಆ್ಯಂಡ್ ಸೂಪರ್ಬ್ ಆಗಿತ್ತು ನಮ್ಮಿಬ್ಬರು. ಆಲ್ಮೋಸ್ಟು ಅವ್ನು ಹೆಂಗೆ ಅಂದರೆ ಯಾವ ಥರ ಲೀಡರ್ಶಿಪ್ ಸ್ಕಿಲ್ಸ್ ತೋರಿಸ್ತಾ ಇದ್ದಿದ್ದು ಈಗಲೂ ಅದೇ ಥರ ಇದೆ. ಕ್ಲಾರಿಟಿ ಇನ್ ಥಾಟು, ವೆರಿ ಇಂಟೆಲಿಜೆಂಟ್. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂದರೆ ಅವಾಗ ಕ್ಲೋಸ್ ಮ್ಯಾಚಸ್ ತಮಿಳ್ನಾಡು ಮೇಲೆ ಇಲ್ಲ ಅಂದರೆ ಆಂಧ್ರ ಮೇಲೆ ಆಡಿದ್ರೆ ಆಲ್ಮೋಸ್ಟ್ ಸಿಂಕ್ರೊನೈಸ್ಡ್. ಇವಾಗ ಸುಚಿತ್ ಬಂದರೆ ಚೆನ್ನಾಗಿರುತ್ತೆ ಅಂದರೆ ಟಕ್ ಅಂತ ಅವೇ ತಂದಿರೋರು. ನಾನು ಕಳಿಸ್ತಾನೆ ಇರಲ್ಲ ಮೆಸೇಜು, ಹೋಗಿ ಆ ಕಡೆಯಿಂದ ಸುಚಿತ್ ಬರಲಿ ಅಂತ ಹೇಳಬೇಕು ಅನ್ನೋಷ್ಟರಲ್ಲಿ ಬರ್ತಾ ಇದ್ದಿದ್ದು. ಆಮೇಲೆ ಡ್ಯಾನಿಯಲ್ ಸೆಕ್ವೇರಾ ಅಂತ ಇದ್ದ, ಅವನು ಮಂಗಳೂರು ಝೋನ್ ಅವನೇ. ಸೊ ಇವರಿಬ್ಬರು, ಇವು ಕೀಪರು ಬೌಲರು. ನನಗೆ ಇನ್ನೂ ಜ್ಞಾಪಕ ಇದೆ, ಗೋವಾನಲ್ಲಿ ಮೇ ಬಿ ಅಲ್ಲಿ ಒಂದು ಮರ್ಗಾಂವ್ ಅಂತ ಒಂದು ಗ್ರೌಂಡ್ ಇದೆ, ಅಲ್ಲೇ ಅನ್ಸುತ್ತೆ. ಕ್ಲೋಸ್ ಮ್ಯಾಚ್ ಒಂದು ಆಂಧ್ರ ಮೇಲೆ ಅನ್ಸುತ್ತೆ, ಫತೋರ್ಡಾ ಅಂತ ಇದೆ ಅಲ್ಲೊಂದು ಊರು. ಕರೆಕ್ಟ್, ಮರ್ಗಾಂವ್ ಅಲ್ಲ, ಆಂಧ್ರ ಮೇಲೆ. ಆಂಧ್ರ ಸಖತ್ ಒಳ್ಳೆ ಸ್ಟ್ರಾಂಗ್ ಸೈಡ್ ಇತ್ತು. ಲಾಸ್ಟ್ ಇವನು 100 ಹೊಡೆದಿದ್ದು ಜ್ಞಾಪಕ ಇದೆ. ಅದು ಇಷ್ಟಿಷ್ಟು ಅಗಲ ತಿರ್ಗೋದು, ಅಲ್ಲೇ ಅನ್ಕವರ್ಡ್ ವಿಕೆಟ್ಸು. ಕವರ್ ಮಾಡಿದ್ರು ಒಂಥರ ಅನ್ಪ್ರಿಪೇರ್ಡ್ ವಿಕೆಟ್ಸು. ಸೊ ಅಲ್ಲಿ ಇಷ್ಟಿಷ್ಟು ಅಗಲ ತಿರ್ಗೋ ಕಡೆ ಕೀಪಿಂಗ್ ಮಾಡಿದ್ದಾಗಲಿ, ಆಮೇಲೆ ಅಲ್ಲಿ ಬ್ಯಾಟಿಂಗ್ ನೆಗೋಷಿಯೇಟ್ ಮಾಡಿ ಆಡಿದ್ದಾಗಲಿ. ಇವಂಗೆ ಚಿಕ್ಕ ವಯಸ್ಸು, ಇವಂಗಿನ್ನ ಚಿಕ್ಕವನು ಶ್ರೇಯಸ್ ಗೋಪಾಲ್ ಬರೀ ಒಂದು ಮ್ಯಾಚಿಗೆ ಕರ್ಸಿದ್ದು, ಯಾಕೆಂದರೆ ಅಲ್ಲಿ ಅನ್ಪ್ರಿಪೇರ್ಡ್ ವಿಕೆಟ್ ಇದೆ ಅಂದ್ಬಿಟ್ಟು ಟೆಕ್ನಿಕ್ ಚೆನ್ನಾಗಿದೆ ಅಂತ ಹೇಳಿ ಕರ್ಸಿದ್ದು. ಇವ್ರಿಬ್ರು ಅವ್ನು 40 ಹೊಡೆದ, 100 ಕೀಪಿಂಗ್ ಮಾಡಿದಾಗಲಿ. ಲಾಸ್ಟ್ 10 ರನ್ನೇನೋ ಬೇಕಿತ್ತು, ಅವರು 9 ವಿಕೆಟ್ಸ್ ಡೌನು, ಅವಾಗ ಗೆದ್ದಿದ್ದು. ಸೊ ಅವಾಗ ಸೆಲೆಬ್ರೇಷನು ಆ ಟೈಮಲ್ಲಿ. ಅದಾದಮೇಲೆ ಅಂಡರ್ 19 ಲೆವೆಲ್ಸ್ ವರ್ಲ್ಡ್ ಕಪ್ ಆಡೋ ಟೈಮಲ್ಲೂ ನಾನು ಇವ್ರ ಜೊತೆನೇ ಅಂಡರ್ 19 ಇದ್ದಾಗ, ಇಲ್ಲ ಅಂಡರ್ 16 ಇದ್ದಾಗ ಕೆಲವು ಮೆಮೊರೇಬಲ್ ಮ್ಯಾಚಸ್ಸು. ಆಮೇಲೆ ಕ್ಯಾಪ್ಟನ್ ಇರ್ತಾ ಇದ್ದು KL ರಾಹುಲ್. ಸೊ ಐ ವಾಸ್ ಫಾರ್ಚುನೇಟ್ ಟು ಬಿ ದ ಕೋಚ್ ಆ್ಯಂಡ್ ಸೆಲೆಕ್ಟರ್ ಆ ಪಾಯಿಂಟ್ ಇನ್ ಟೈಮಲ್ಲಿ. ಅಂಡರ್ 19 ಅಗೈನ್ ಈ ವಾಸ್ ದ ಕ್ಯಾಪ್ಟನ್, ಐ ವಾಸ್ ದ ಕೋಚು. ಸೊ ಒಂಥರ ಈಗಲೂ ಅಷ್ಟೇ ಏನು ಡಿಫ್ರೆನ್ಸ್ ಇಲ್ಲ. ಅದೇ ಸಾಲಿಡಿಟಿ, ಅದೇ ಲೀಡರ್ಶಿಪ್ ಸ್ಕಿಲ್ಸು, ಅದೇ ಥರ ಗೆಲ್ಲೋ ಅಂಥ ಮೆಂಟ್ಯಾಲಿಟಿ. ನನಗೇನು ಡಿಫ್ರೆನ್ಸೇ ಕಾಣಿಸಲ್ಲ. ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದಾನೆ, ಆಮೇಲೆ ಮೆಂಟಲಿ ಇನ್ನೂ ಸ್ಟ್ರಾಂಗ್ ಆಗಿದ್ದಾನೆ ಅಂತಲೇ ಅನ್ಸೋದು. ಬಟ್ ನನಗೆ ನೋಡಿದ ಪುಟ್ಟ ಹುಡುಗ ಅದೇ ಥರನೇ ಇರೋದು. ನನಗೆ ಯಾವತ್ತಿದ್ರೂ ಪುಟ್ಟ ಹುಡುಗ ರಿಯಲಿ ವೆಂಟ್ ಆನ್ ಟು ಕಾನ್ಕರ್ ದ ವರ್ಲ್ಡ್ ಅನ್ನೋ ಫೀಲಿಂಗು. ಎಷ್ಟು ಜನ ನಾ ಹೇಳ್ತಾ ಇದ್ದೆ, ಅಂಡರ್ 16 ಅಂಡರ್ 19 ಇದ್ದಾಗ, ಅಂಡರ್ 19 ವರ್ಲ್ಡ್ ಕಪ್ಗೆ ಇವರು ಮಯಾಂಕ್ ಸೆಲೆಕ್ಟ್ ಆದರು. ನನ್ನ ಫ್ರೆಂಡ್ ಸರ್ಕಲೆಲ್ಲ ಕೇಳೋರು, ಯಾವಾಗಲೂ KL ರಾಹುಲ್, ಕರುಣ್, ಮಯಾಂಕ್ ಅಂತ ಇರ್ತೀಯ, ಏನಂತ ಸ್ಪೆಷಲ್ ಅಂತ. ಗುರು, ಅವನು ಒಂದ್ಸಲಿ ಇಂಡಿಯಾ ಲೀಡ್ ಮಾಡ್ತಾನೆ ಅಂತ ಹೇಳಿದೆ. KL ರಾಹುಲ್ ನೀವು ನೋಡ್ತಾ ಇರಿ, ಹಿಂಗೆ ನೀನು ನೋಡು ಇಂಡಿಯಾ ಹಂಗೆ ಲೀಡ್ ಮಾಡಿದಾಗ ಎಂಥ ಪ್ರೌಡ್ ಫೀಲಿಂಗ್ ಗೊತ್ತಾ. ಆ್ಯಂಡ್ ಈಗಲೂ ನೋಡಿದಾಗ ಅವನಿಗೆ ಅದೇ ಥರ ಒಂದು ಫೀಲಿಂಗ್ ನಂಗೆ ಬರೋದೆ. ಅವಾಗ ಯಾವ ಥರ ಇತ್ತೋ ಎನರ್ಜಿ ಇರ್ಬೋದು, ಆ ಇಂಟೆನ್ಸಿಟಿ.
ನೋಡೋದಕ್ಕೆ ಸಖತ್ ಕಾಮು KL ಹಂಗ್ ಅನ್ಕೊಂಡ್ಲೇಬೇಡಿ. ಹ್ಮ್ ಆ ಫೈರ್ ಇದೆ ಒಳಗೆ, ಏನು ಸೋಲಕ್ಕೆ ಇಷ್ಟನೇ ಪಡದೇ ಇರೋವಂಥ ಮೆಂಟ್ಯಾಲಿಟಿ ಆ್ಯಂಡ್ ಆ ಲೀಡರ್ಶಿಪ್ ಸ್ಕಿಲ್ಸು ಆಕ್ಯುಮೆನ್ನು ಅದೆಲ್ಲ ನಾನು ಇನ್ನೂ ಮ್ಯಾನಿಫೋಲ್ಡ್ ಸಿಕ್ಕಾಪಟ್ಟೆ ಗ್ರೋ ಆಗೋದು ನೋಡಿದ್ದೀನಿ. ಆ್ಯಂಡ್ ಐ ಆಮ್ ಸೂಪರ್ ಪ್ರೌಡ್, ನೋ ಡೌಟ್. ಆಮೇಲೆ ಅವರೆಲ್ಲ ಇಷ್ಟೊಂದು ಗ್ರೋ ಆಗಿದ್ರು ಸರ್ ಜೊತೆ ಇದ್ದಾಗ ಈ ಮಹಾರಾಜ ಟ್ರೋಫಿಲೆಲ್ಲ ನೋಡ್ತಾ ಇರ್ತೀವಲ್ಲ, ಅವ್ರಿಗೆ ಅದೇ ಗ್ರಾಟಿಟ್ಯೂಡ್. ಹೌದು. ಅವರು ಇವ್ರ ತರಾನೇ ಆ ಹಳೆ ದಿನಗಳನ್ನೆಲ್ಲ ಜ್ಞಾಪಿಸ್ಕೊಂತಾರೆ. ಹೌದು. ಇನ್ನೂ ಅದೇ ರೆಸ್ಪೆಕ್ಟ್. ನೀವು ಹೇಳಿದ್ರಲ್ಲ ಸರ್, ಏನೇ ಫಿಸಿಕಲಿ ಇದಲ್ಲಿ ಬೆಳೆದಿರ್ಬೋದು, ಬಟ್ ಆ ಹಾರ್ಟ್ ಮಾತ್ರ ಅದು ಹಂಗೆ ಇದೆ. ಅದು ಮೆಚ್ಚಬೇಕಾದಂತ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಆಸ್ ಅ ಕೋಚ್ ಥರ ಇರ್ಕೂಡುದು. ನಾನು ಎಷ್ಟೊಂದು ಜನ ಕೋಚಸ್ಗೂ ಮೇ ಬಿ ಇದನ್ನ ನೋಡ್ತಾ ಇದ್ರೆ ಅವ್ರೂ ಮುಂದಕ್ಕೆ ಯಾರ್ಯಾರು ಸ್ಟೇಟ್ ಕೋಚಸ್ ಎಲ್ಲ ಆಗ್ತಾರೋ ಅವ್ರಿಗೊಂದು ಕಿವಿ ಮಾತು, ನೀವು ಆಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೆ ಸ್ಟ್ರಿಕ್ಟು. ಒಂದ್ಸಲಿ ದೇ ಎಂಟರ್ ದ ಗ್ರೌಂಡ್ ಡಿಸಿಪ್ಲಿನ್ ಇರಬೇಕು. ಆಸ್ ಅ ಕೋಚ್ ಯಾವ ಥರ ಪ್ರೊಫೆಷ್ನಲ್ ಆಗಿರ್ಬೇಕು ಹಂಗಿರ್ಬೇಕು. ಬಟ್ ದೆನ್ ಔಟ್ಸೈಡ್ ಬಂದಾಗ ತುಂಬಾ ಲೀನಿಯಂಟ್ ಆಗಿ ಇರಿ ಅಂತ ಹೇಳ್ತಾ ಇಲ್ಲ, ಬಟ್ ಬಿ ಅ ಬ್ರದರ್, ಎಲ್ಡರ್ ಬ್ರದರ್. ದೇ ಕ್ಯಾನ್ ಬಿ ವೆರಿ ನ್ಯಾಚುರಲ್. ಅಂದ್ರೆ ನಿಮ್ಗೆ ಜೊತೆ ಅವ್ರು ಮಾತಾಡ್ಬೋದು, ಅಪ್ರೋಚಬಲ್ ಇರಬೇಕು. ಕರೆಕ್ಟ್. ಆಮೇಲೆ ಆ ಇಂಟ್ರಾಕ್ಷನ್ಗೆ ಅವ್ರು ಓಹ್ ಕೋಚ್ ಏನ್ ಅನ್ಕೊಂಡ್ಬಿಡ್ತಾರೆ ಹಂಗಿರ್ಕೂಡ್ದು. ಸೊ ಆ ಥರ ಇದ್ದಾಗ ಗಿವ್ ಅಂಡ್ ಟೇಕ್. ನಾನು ಅಂತೂ ಈಗ್ಲೂ ಆ ಸ್ಪೆಷಲ್ ಬಾಂಡ್, ಆ ಬ್ಯಾಚ್ ನಾ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬಿಡ್ಬೋದು. KL, ಮಯಾಂಕ್, ಕರುಣ್, ಸಮರ್ಥ್, KV ಸಿದ್ಧಾರ್ಥ್, ಸುಚಿತ್, ಆಮೇಲೆ ರೋನಿತ್ ಮೋರೆ, ಶಿಶಿರ್ ಸುಮಾರು ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು. ಕರೆಕ್ಟ್. ಅಷ್ಟು ಜನ ಈಗ್ಲೂ ಅದೇ ಥರ ಫೀಲಿಂಗ್ ನಮಗೆ. ಯಾಕೆಂದ್ರೆ ಆ ಚಿಕ್ಕ ಹುಡುಗರಿಂದ ಯಾವ ಥರ ಆಡ್ಕೊಂಡ್ ಬಂದ್ರು ಕ್ರಿಕೆಟ್, ಅಟ್ ದ ಸೇಮ್ ಟೈಮ್ ನನ್ನ ಹತ್ರ ಯಾವ ಥರ ಅವರು ಅಪ್ರೋಚ್ ಬಾಂಡಿಂಗು ಅದು ಈಗಲೂ ಇಂಟ್ಯಾಕ್ಟ್. ಸರ್ ಅದಾದ್ಮೇಲೆ ಎಲ್ಲರೂ KL ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಾರೆ, ಕೀಪಿಂಗ್ ಬಗ್ಗೆ ಯಾರು ಮಾತಾಡಲ್ಲ. 19 ವರ್ಲ್ಡ್ ಕಪ್ ಅಲ್ಲಿ ಎಷ್ಟು DRSಗಳು, ರೋಹಿತ್ ಶರ್ಮಾ ಸುಮ್ನೆ ಹಿಂಗ ಅನ್ನೋರಷ್ಟೇ, ಹೌದೌದು. ಏನ್ ಗುರು ಅಂತ ಪ್ರಿಸೈಸ್ಡ್ ಹಿಂಗಂದ್ರೆ ಇದು, ಇಲ್ಲ ಅಂದ್ರೆ ಇಲ್ಲ, ಆ ತರ ಒನ್ ಆಫ್ ದ ಬೆಸ್ಟ್. ಯಾರು ಮೆನ್ಷನ್ ಮಾಡಲ್ಲ ಇದು. ವಿ ನೀಡ್ ಟು ಗಿವ್ ದಟ್. ಎಷ್ಟು ಅವು, ಯಾಕಂದ್ರೆ DRS ತುಂಬಾ ಮ್ಯಾಟರ್ ಆಗುತ್ತೆ ಸರ್. ಯಾವ್ದೋ ಟೈಮಲ್ಲಿ ತಗೊಂಡ್ ಬಂತು. ಏನೆಲ್ಲ ಮೊನ್ನೆ ಓದ್ತಿದ್ದೆ, 9 DRS ತಗೊಂಡಿದಾರಂತೆ ಈ ಸಲ, 9 ಫೇಲ್. 9 ಫೇಲ್. ಸೊ ಅಂತ ಟೈಮ್ ಅಲ್ಲ, ಬೆಂಚ್ ಮಾರ್ಕ್ ತುಂಬಾ ಹೈ ಇದೆ. ಯಾಕೆಂದ್ರೆ ಧೋನಿ ರಿವ್ಯೂ ಸಿಸ್ಟಮ್ ಅಲ್ವಾ ಅದು. ಸೊ ನೀವು ಅಲ್ಲಿ ಇಟ್ಬಿಟ್ಟಾದ್ಮೇಲೆ ಬೆಂಚ್ ಮಾರ್ಕ್, ಅದಕ್ಕಿಂತ ಸೆಕೆಂಡ್ ರ್ಯಾಂಕ್ ಬರೋರ್ ಬಗ್ಗೆ ಯಾರು ಮಾತಾಡ್ತಾರೆ? ಇಲ್ಲ. ಸೊ ಇವ್ರು ಸೆಕೆಂಡ್ ರ್ಯಾಂಕ್ ನೀವು ಹೇಳ್ದಂಗೆ. ಇಲ್ಲ ಸೆಕೆಂಡ್ ಅಲ್ಲ ಸರ್, ಬಟ್ 2019 ವರ್ಲ್ಡ್ ಕಪ್ ಇವತ್ತು ಹೇಳ್ತೀವಿ. ಒನ್ ಆಫ್ DRS ಅಂದ್ರೆ 2023 23 19 ಅಲ್ಲಿ ಧೋನಿ. ಸರಿ, ಮೈ ಬ್ಯಾಡ್. 2023 ಗೊತ್ತಾಯ್ತು. ಇಂಡಿಯಾದಲ್ಲಿ. ಅಲ್ಲ, ನೀವು ಸೆಕೆಂಡ್ ರ್ಯಾಂಕ್ ಅಲ್ಲ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರೆ ನೀವು ಎಷ್ಟು ದೊಡ್ಡ ಬಿಗ್ಗೆಸ್ಟ್ ಫ್ಯಾನ್ KL ರಾಹುಲ್ ಅಂತ ಗೊತ್ತಾಗತ್ತಿದೆ. KL ರಾಹುಲ್ ಅಷ್ಟೇ, ಅವ್ರು ಇರೋಂಥ ಕ್ಲಾಸ್ಗೆ, ಅವ್ರಿಗಿರೋಂಥ ಕ್ಲಾರಿಟಿಗೆ, ಅವ್ರಿಗಿರೋಂಥ ಗೇಮ್ಗೆ, ಆಮೇಲೆ ಕ್ರಿಕೆಟಿಂಗ್ ಸೆನ್ಸ್ಗೆ, ಆಮೇಲೆ ಆ ಲೀಡರ್ಶಿಪ್ ಸ್ಕಿಲ್ಸ್ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದಕ್ಕೆ ಡಿಸರ್ವಿಂಗ್ ಕ್ರೆಡಿಟ್ ಸಿಕ್ಕೇ ಇಲ್ಲ. ಎಲ್ಲೋ ಒಂದ್ ಕಡೆ ಈ ತರಾನೇ ಯಾವುದೋ ಒಂದು ಟೀಮಲ್ಲಿ ಸಿಗಾಕೊಂತಾರೆ, ಆ ಟೀಮ್ ಕ್ವಾಲಿಫೈ ಆಗಲ್ಲ. ಯಾವುದೋ ಟೀಮ್ಗೆ ಕ್ಯಾಪ್ಟನ್ಸಿ ಮಾಡ್ತಾರೆ, ಕ್ಯಾಪ್ಟನ್ಸಿ ಮಾಡಿ ಎಷ್ಟೋ ಮ್ಯಾಚಸ್ ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟಲ್ಲೂ ಅಲ್ಲಿವರೆಗೂ ತೊಗೊಂಡೋಗ್ತಾರೆ. ಆ ಲಾಸ್ಟ್ ಮೂಮೆಂಟ್, ಆ ಲಾಸ್ಟ್ ಹರ್ಡಲ್ ಏನಿರುತ್ತೆ, 10 ರನ್ ಇರ್ಬೋದು, 6 ರನ್ ಇರ್ಬೋದು, ಅದನ್ನ ಆ ಟೈಮಲ್ಲಿ ಔಟ್ ಆಗಿ ಬರ್ತಾರೆ. ಇನ್ನು 6 ರನ್ ಹೊಡಿಯಕ್ಕಾಗಿರಲ್ಲ ಬೇರೆಯವ್ರಿಗೆ. ಅವಾಗ ಬ್ಲೇಮ್ ಇವ್ರ ಮೇಲೆ ಬರುತ್ತೆ, ಬರಲ್ಲ ಅಂತ. ಅದು LSG ಪರವಾಗೇನೆ ನಾ ಹೇಳ್ತೀನಿ. ಚೆನ್ನಾಗಿ ಲೀಡ್ ಮಾಡಿದ್ರು ಹಂಗಾಯ್ತು. ಅದ್ ಬಿಡಿ, ಸಾಲದಕ್ಕೆ ಇವರು ಮೆಂಟಲಿ ಎಷ್ಟು ಟಫ್ ಇರಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಪಂಜಾಬ್ ಲೀಡ್ ಮಾಡಿದ್ರು, ಅಲ್ಲೂ ಅದೇ ಕತೆನೆ. ಇವರೇ ಗೆಲ್ಸೋ ತನಕನೂ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ 20 ರನ್ ಬೇಕು, ಅಲ್ಲಿ 4 ರನ್ ವಿಕೆಟ್ ಕಳ್ಕೊಂತಾರೆ. KL ರಾಹುಲ್ ಮೇಲೆ ಬರುತ್ತೆ. ಈ ತರ ಸುಮಾರಾಗಿದೆ. ಸರ್ ಪಂಜಾಬ್ ಅಲ್ಲಿ ಆಡ್ಬೇಕಾದ್ರೆ ಮಾನ್ಸ್ಟರ್ ಸರ್ ಮನುಷ್ಯ. ಹೆಂಗ್ ಹೊಡಿಯೋರು ಅಂದ್ರೆ ಈಗ್ಲೂ ಮಾನ್ಸ್ಟರೇ. ಆಮೇಲೆ ಬುಮ್ರಾಗೆ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಅಲಕ್ಷ್ಯವಾಗಿ ಹೊಡಿಬಹುದಾದಂತ ಬ್ಯಾಟರ್ಸ್ ಕೆಲವೇ ಜನ, ಬೆರಳಂಕೆ ಎಷ್ಟು ಜನ ಅಷ್ಟೇ ಇರೋದು. ಅದ್ರಲ್ಲಿ KL ರಾಹುಲ್ ಬರ್ತಾರೆ, ಕರುಣ್ ನಾಯರ್ ಬರ್ತಾರೆ. ಕನ್ನಡಿಗರು ಹೆಮ್ಮೆ ಆಗಿರ್ಬೇಕು. KL ರಾಹುಲ್ ನೀವು ನೋಡಿ, ರೆಕಾರ್ಡ್ಸ್ ಅಗೇನ್ಸ್ಟ್ ಬುಮ್ರಾ ಸೂಪರ್ ಡೂಪರ್ ಆಗಿದೆ. ಆಮೇಲೆ ಎಲ್ಲರೂ ಆಕ್ಷನಿಯರ್ ಇವಾಗ ಪ್ಲೇಯರ್ಸ್ ತಗೊಂಡ ತಕ್ಷಣ ಅದ ಹೆಸರು ಇರುವಂತ ಬೇಲ್ ಕೊಡ್ತಾರಲ್ವಾ, ಇವ್ರಿಗೆ ಆ ಬೇಲ್ ಕೊಡೋಕ್ ಜೊತೆಗೆ 500 ರನ್ ತಗೊಳಪ್ಪ ಅಂತ ಕೊಡ್ತಾರೆ. ಮಿನಿಮಮ್ 500 ರನ್ ನೀನ್ ತಗೋ. ಅದು ಬೇಸಿಕ್ ಇನ್ಶೂರೆನ್ಸ್. 500 ರನ್ ಒಳ್ಳೆ ಸೀಸನ್ ಆಯ್ತು ಅಂತ ಅಂದ್ರೆ 600, 650, 700 ಹೋಗ್ಬೋದು. ಬಟ್ ಇವನ್ ಇಸ್ ವರ್ಸ್ಟ್ ಸೀಸನ್ 500 ರನ್ಸ್ ಗ್ಯಾರಂಟಿ. ಆಮೇಲೆ 140, 150 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಈ ಸಲ ಅದ್ ಜಾಸ್ತಿ ಮಾಡ್ಕೊಂಡ್ರು. ಮಿಡ್ಲ್ ಓವರ್ಸ್ ಅಲ್ಲೂ ನಿಂತಾಡಿದ್ರು. ಇದಕ್ಕಿಂತ ಜಾಸ್ತಿ ಒಬ್ಬ ಪ್ಲೇಯರ್ ಇಂದ ಇನ್ನೇನ್ ನಿರೀಕ್ಷೆ ಮಾಡ್ಬೇಕು ಹೇಳಿ.